ಸರ್ ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಸಂಬಂಧ ಸರ್, ಅಂತೂ ಇಂತೂ ಹಲವು ಅಪಾರ ವಿಷ್ಣು ಅಭಿಮಾನಿಗಳಿಗೆ ಇದೊಂದು ರೀತಿಯಾಗಿ ಖುಷಿಯ ಸುದ್ದಿ. ನಿರ್ಮಾಪಕರ ಜೊತೆಗೆ ನೀವು ಕೂಡ ವಿಷ್ಣು ಅಭಿಮಾನಿನೇ. ಈ ನಿಜಕ್ಕೂ ಖುಷಿ ತಂದ ವಿಚಾರ. ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಸಂಬಂಧ? ಸರ್, ಮೊದಲು ನಾನು ನಿರ್ಮಾಪಕ ಇರ್ಲಿ, ಅದು ಸೆಕೆಂಡ್. ನಾನು ವಿಷ್ಣು ಸರ್ ಫ್ಯಾನು. ಹೌದು. ಇದು ಬರೀ ಆದೇಶ ಮಾಡಿದಾರಷ್ಟೇ. ಯಾವ ಕಾರಣಕ್ಕೂ ಆದೇಶ ಬರೀ ಇನ್ನು ಸರ್ಕಾರ ಆದೇಶ ಮಾಡಿದ್ರೆ ವಶಪಡಿಸಿಕೊಳ್ಳಿ ಅಂತ. ಇದರಿಂದ ತುಂಬಾ ಜನದ ಕೈವಾಡಗಳಿದೆ, ಅಷ್ಟು ಸುಲಭ ಆಗಲ್ಲ. ನಾನು ದಯವಿಟ್ಟು ಇವಾಗ ವೀರಕಪುತ್ರ ಶ್ರೀನಿವಾಸ್ ಕೂತ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಸ್ಟೇ ದಯವಿಟ್ಟು ಇವಾಗ ಅಪ್ಲೈ ಮಾಡಿ. ಆಲ್ರೆಡಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಅವರು ಸ್ಟೇ ತಗೊಳಕ್ಕೆ. ಸ್ಟೇ ತಗೊಳಕ್ ಓದೋದು ಅದನ್ನ ದಯವಿಟ್ಟು ನಾವು ಕಿವಿ ಸ್ಟಾಪ್ ಮಾಡ್ಕೊಂಡ್ರೆ ಆಮೇಲೆ ಮುಂದೆ ಹೋರಾಟ ಬರೋದು. ಇಲ್ಲಾಂದ್ರೆ ಅವ್ರಿಗೆ ಸರ್ ಅದು ಸರ್ಕಾರ ಮಾಡೋದು ಕರ್ತವ್ಯ ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ಬಿಟ್ಟ ತಿರುಗಿ ಕೋರ್ಟಲ್ಲಿ ಇರ್ತೀವಿ, ನಾವೇನು ಮಾಡಕ್ಕಲ್ಲ ಅಂತ ತಪ್ಪಿಸ್ಕೊತಾರೆ. ದಯವಿಟ್ಟು ಇದನ್ನ ಯಾವ ಕಾರಣಕ್ಕೂ ಇದು ಆಯ್ತು ನಾವು ಖುಷಿ ಸಂತೋಷ ಅನ್ನೋದು ಮಾಡಬಾರ್ದು. ಇವತ್ತು ಆಲ್ರೆಡಿ ಸ್ಟೇಗೆ ಹೋಗಿದ್ದಾರೆ, ಅವರು ಸ್ಟೇ ಅಪ್ಲೈ ಮಾಡಕ್ ಹೋಗಿದ್ದಾರೆ. ಇವತ್ತು ನಾಳೆ ನಾಡ್ದಲ್ಲಿ ಅಪ್ಲೈ ಮಾಡ್ತಾರೆ. ಅದನ್ನ ನಾವು ಕೆವಿಟ್ ಹಾಕ್ಬಿಟ್ರೆ ಕೆವಿಟ್ ಹಾಕ್ಬೋದು. ಅದ್ರ ಇದಿದೆ, ಅದ್ರ ಕೆವಿಟ್ ಹಾಕೋಕೆ ಅನುಮತಿ ಇದೆ. ದಯವಿಟ್ಟು ಅದನ್ನ ಫಾಲೋ ಮಾಡಿದ್ರೆ ಉಳ್ಕೋತೀವಿ. ಆಮೇಲೆ ಫಾರೆಸ್ಟ್ ಇಂದ ಬಿಡ್ಸ್ಕೊಳೋದು ಸರ್ಕಾರ ಮಾಡೋದು. ನಿನ್ನೆ ವಾಣಿಜ್ಯ ಮಂಡಳಿಲಿ ಆಲ್ರೆಡಿ ಸರ್ಕಾರಕ್ಕೆ ಲೆಟರ್ ಬರ್ದವ್ರೆ. ಸಿಎಂ ಆಕ್ಚುಲಿ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ನಿನ್ನೆ 3 ಗಂಟೆ 3:30 ಆಗಿತ್ತು. ನಮ್ಮ ಸಾರಾ ಗೋವಿಂದವ್ರನ್ನ ಅವ್ರ ಬೀಗರು ತೀರೋದ್ ಕಾರಣ ಅದು ಕ್ಯಾನ್ಸಲ್ ಮಾಡ್ಕೊಂಡು ನಮ್ಗೆ ಇನ್ನೊಂದು 2 days ಕೊಡ್ತಾರೆ. ಆಲ್ರೆಡಿ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಸರ್ಕಾರಕ್ಕೆ ಆಲ್ರೆಡಿ ಮೊನ್ನೆ ಮೀಟಿಂಗ್ ಮಾಡಿದ ಕಾರಣ ಅವ್ರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ವಿ, ಹೋಗ್ತಾ ಇದೀವಿ. ಅದನ್ನ DC ಅವರು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸರ್ಕಾರ ಮತ್ತು ನಮ್ಮ ವಿಷ್ಣು ಸೇನಾ ಸಮಿತಿ ಫಾಲೋ ಮಾಡಿದ್ರೆ ಅದು ಉಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಕಷ್ಟ. ಯಾಕೆಂದ್ರೆ ಆಲ್ರೆಡಿ 20 ಎಕರೆ ಯಾವ ಅನುಮತಿ ಮೇಲೆ 10 ಎಕರೆ ಮಾಡೋಕೆ ದಾಖಲೆಗಳು ಚೇಂಜ್ ಮಾಡಿ ಕೊಟ್ಟಿದ್ರೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಯಾವತ್ತೇನು ಬೇಕು ಮಾಡಿಕೊಟ್ಟಿರ್ತಾರೆ, ಅದನ್ನ ಸರ್ಕಾರ ಅವ್ರು ಆರ್ಡರ್ ಮಾಡಿದ್ದಾರೆ. ಆಲ್ರೆಡಿ ಅದು ಬೇರೆ ತರ ಇದ್ರೆ ತುಂಬಾ ಕಷ್ಟ ಆಗುತ್ತೆ, ನಮ್ಗೆ ಒಲಿಯೋದ್ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ವಿಷ್ಣು ಸೇನಾ ನಮ್ಗೆ ಏನ್ ಆಸೆ ಅಂದ್ರೆ ಅವ್ರ ಅಂತ್ಯಕ್ರಿಯೆ ಆದ ಜಾಗ ನಮ್ಗೆ ಅಲ್ಲಿ ದೇವಸ್ಥಾನ ಒಂದು ಪೂಜೆ ಮಾಡ್ಲಿಕ್ಕೆ ಕಾಸು ಕೊಡಕ್ಕೂ ರೆಡಿ, ಅವ್ರು ಯಾವ್ದಕ್ಕೂ ರೆಡಿ. ಅವ್ರೇನಿಲ್ಲ, ಜಾಗ ಕೊಟ್ರೆ ಸಾಕು. ನಾವು ಪುತ್ತಳಿಕೆಯಿಂದ ಅದನ್ನ ಕಂಪ್ಲೀಟ್ ನಮ್ಮ ಕೈಯಿಂದ ಹಣ ಹಾಕೊಂಡ್ ಮಾಡ್ಕೋತೀವಿ. ಯಾವ ಕಾರಣ ಸರ್ಕಾರ ನಾವು ಕೇಳಲ್ಲ. ನಾನು ಇವಾಗ ಒಂದೇ ಮಾತು ಕೇಳಿದ್ರೆ ಶ್ರೀನಿವಾಸರೇ, ಅದು ಸ್ಟೇ ತಗೊಳಕ್ಕೆ ದಯವಿಟ್ಟು ಫಸ್ಟ್ ನೀವು ಫಾಲೋ ಮಾಡಿದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆಮೇಲೆ ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. ಓಡಾಡಕ್ಕೆ ಶ್ರೀನಿವಾಸರು ಬಂದಾಗ ವಾಣಿಜ್ಯ ಮಂಡಳಿ ಕರ್ಕೊಂಡೋಗಿ ಮಾಡಿದಾಗ ವಾಣಿಜ್ಯ ಮಂಡಳಿ ಲೆಟರ್ ಎಲ್ಲ ರೆಡಿ ಐತೆ. ಸಿಎಂ ಆಕ್ಚುಲಿ 3:15 ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆಕ್ಚುಲಿ ಸಾರಾ ಬೀಗರು ತೀರೋದ್ ಕಾರಣ ಒಂದೇ ನಾವು ಕ್ಯಾನ್ಸಲ್ ಆಯ್ತು. ನಾಳೆ ನಾಡದಲ್ಲಿ ಮುಖ್ಯಮಂತ್ರಿ ಊರೆಲ್ಲ ತಗೋತೀವಿ. ತಗೊಂಡ ತಕ್ಷಣ ಕಾನೂನು ಚೌಕಟ್ಟಲ್ಲಿ ದಯವಿಟ್ಟು ಮಾಡ್ಕೊಡ್ಬೇಕು. ಬರೀ ಬಾಯ್ ಮಾತ್ ಬೇಡ, ಬರವಣಿಗೆ ಮುಖಾಂತರ ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಭಿಮಾನಿಗಳು ಖುಷಿ ಅಲ್ಲ, ಇದು ಇನ್ನೂ ಎಚ್ಚರಿಕೆ. ಜನವರಿಲೇ ನಮಗೆ ಇದು ಯಾವ್ದೋ ಒಂದು ಮುನ್ಸೂಚನೆ ಬಂದೈತೆ. ಜನವರಿ ಇಷ್ಟೇ ವೇಕೆಟ್ ಆಗಿದೆ, ಯಾರು ಗೊತ್ತಿಲ್ಲ, ಗೊತ್ತಿದೆ. ಇದನ್ನ ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಂಜು ಸರ್ ಮಾತಾಡ್ತಾರೆ. ವೀರಕಪುತ್ರ ಅವರೇ ಕೇಳಿಸ್ತಿದೆ ನಿಮ್ಗೆ? ಹೇಳಿ ಮಂಜಣ್ಣ. ಶ್ರೀನಿವಾಸ್ ಮಾತಾಡ್ತೀನಿ. ಬೆಳಿಗ್ಗೆ ನಾನು ಬರ್ತೀನಿ. ನಾನು ಈಗಾಗ್ಲೇ ಲಾಯರ್ ಜೊತೆ ಮಾತನಾಡಿದ್ದೀನಿ. ಬೆಳಿಗ್ಗೆ ಬರ್ತೀನಿ, ನಾವು ಸಿಗೋಣ. ಇದನ್ನ ನಾಳೆನೆ ಪ್ರೋಸೆಸ್ ಮಾಡೋಣ. ಅವ್ರಿಗಿಂತ ಫಾಸ್ಟ್ ಆಗಿದೀವಿ ನಾವು. ಬಂದಿದ್ದೀನಿ ಶ್ರೀನಿವಾಸ್. ನೀವು ಈಗ ಆಕ್ಚುಲಿ ಏನು ಅಂದ್ರೆ ನಾನು ನಿಮ್ಗೆ ಆಕ್ಚುಲಿ ಫೋನ್ ಮಾಡೋನು ನೆನ್ನೆ ಮೆಸೇಜ್ ಹಾಕಿ ನೀವು ನೋಡಿಲ್ಲ. ಮೊನ್ನೆ ಆಲ್ರೆಡಿ ನಾನು ಇದನ್ನ ಬೇರೆ ತರ ನಾನು ಆಲ್ರೆಡಿ ಆಪೋಸಿಟ್ ಲಾಯರ್ ಮೀಟ್ ಮಾಡ್ತಾ ಇದ್ದೀನಿ, ಬೇರೆ ಲಾಯರ್ ಮೀಟ್ ಮಾಡ್ತಾ ಇದ್ದೀನಿ. ಎಲ್ಲ ಕಾನೂನು ಚೌಕಟ್ಟು ಇರಬೇಕು. ಯಾಕಂದ್ರೆ ಶಿವರಾಜ್ ಕುಮಾರ್ ಇದಕ್ಕೆ ಒಂದೇ ಮಾತಾಡಿದ್ರು. ನಾನು ಒಂದ್ಸತಿ ಮಾತಾಡ್ತೀನಿ. ದಯವಿಟ್ಟು ಪಾಪ ಶಿವರಾಜ್ ಕುಮಾರ್ ಕೈ ಜೋಡಿಸಿದ್ರು. ಶಿವರಾಜ್ ಕುಮಾರ್ ಶ್ರೀಕಾಂತ್ ನಾನು ಫೋನ್ ಮಾಡಿ, ದಯವಿಟ್ಟು ಶಿವಣ್ಣ ಬರ್ತಾರಮ್ಮ, ದಯವಿಟ್ಟು ನೀನ್ ಏನ್ ಬೇಕು ಮಾಡು. ಇಲ್ಲಮ್ಮ ನನ್ಗೆ ಏನು ಬೇಡಣ್ಣ, ಆ ಜಾಗ ಸರ್ಕಾರ ಎಲ್ಲಾ ರೀತಿ ಕೊಟ್ಟಿದ್ರೆ, ಮೈಸೂರು ಕೊಟ್ಟಿದ್ರೆ, ಮನೆಯವ್ರಿಗೂ ಏನ್ ಬೇಕು ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ನನಗೆ ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗಕ್ಕೆ ದಯವಿಟ್ಟು ಪೂಜೆ ಮಾಡ್ಕೊಳಕ್ ಅವಕಾಶ ಕೊಡಿ. ನಾನು ದುಡ್ಡು ಕೊಡಕ್ಕೂ ರೆಡಿ ಇದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿದೀನಿ. ಅದಕ್ಕೋಸ್ಕರ ಆ ಜಾಗ ನಾವ್ ಯಾಕೆ ಬಿಟ್ಕೊಡೋದು ರೆಡಿ ಇಲ್ಲ. ದುಡ್ಡು ಬೇಕಾದ್ರೆ ಕಟ್ಟಕ್ ರೆಡಿ ಇದೀವಿ. ಎಲ್ಲ ರೀತಿ ಕೊಟ್ಟು ನಮ್ಗೆ ಜಾಗ ಕೊಡ್ಸ್ಬೇಕು. ಸರ್ಕಾರದಿಂದ ಕೊಟ್ಟಿದ್ರೆ ಮಿಕ್ಕಿದ ಪುತ್ತಳಿ ಗಿತ್ತಿ ಎಲ್ಲ ಇವತ್ತು ಸರ್ಕಾರಕ್ಕೆ ನಾವು ಸಂಪೂರ್ಣ, ನಾವು ವಿಷ್ಣು ಸೇನಾ ಅಭಿಮಾನಿಗಳು ಅವ್ರು ಸಂಪೂರ್ಣ ನಮ್ಮ ಅಭಿನಂದನೆಗಳು ಹೇಳ್ತೀವಿ. ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ. ಆಲ್ರೆಡಿ ಸ್ಟೇ ಕೊಟ್ಟಿದ್ದು ಯಾರು ಗೊತ್ತಿಲ್ಲ, 8 ತಿಂಗಳ. ಅವ್ನ ಎಲ್ಲಾರು ಗೊತ್ತು ಅಂತ ಶ್ರೀನಿವಾಸ್ ಇವ್ರು ಕಾರ್ತಿಕ್ ಹೇಳ್ತಾ ಇರೋದ್ರಿಂದ ನಾವೀಗ ಎಚ್ಚರಿಕೆ ತಗೊಂಡು ಸ್ಟೇ ತಗೋಬೇಕು. ಇಮಿಡಿಯೇಟ್ಲಿ ಶ್ರೀನಿವಾಸ್ ಫಾಲೋ ಮಾಡಬೇಕು. ಡೋಂಟ್ ವೇಸ್ಟ್ ಅವರ್ ಟೈಮ್, ಮೈ ಟೈಮ್. ಎಲ್ಲಾರು ಎಚ್ಚರಿಕೆಯಿಂದ ಇರಬೇಕು.